ಸ್ನೇಹಿತರೆ, ಪ್ರತಿ ಭಾನುವಾರ ನಮ್ಮ ಗಿಡ ನಮ್ಮ ಆರೋಗ್ಯ ಎನ್ನುವ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಏನಪ್ಪ ಅಂದರೆ ನಮ್ಮ ಸಸ್ಯ ಮೂಲಗಳನ್ನು ನಿಮಗೆ ಪರಿಚಯ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಔಷಧೀಯ ಸಸ್ಯಗಳು ನಮ್ಮ ಸುತ್ತಮುತ್ತಲೂ ಬೆಳೆದಿರುತ್ತವೆ, ಅದರ ಬಗ್ಗೆ ನಮಗೆ ಜ್ಞಾನ ಇರೋದಿಲ್ಲ. ಆ ಜ್ಞಾನದ ಒಂದು ಸಂಪಾದನೆ ಮತ್ತು ಅವುಗಳ ಬಳಕೆ ವಿಧಾನಗಳನ್ನು ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಿಸಿ ಸುದ್ದಿ ವಾಹಿನಿಯ ಮೂಲಕ ಈ ಒಂದು ಕಾರ್ಯಕ್ರಮ ಪ್ರತಿ ಭಾನುವಾರ ಮೂಡಿ ಬರ್ತಾ ಇದೆ. ಕಳೆದ ಬಾರಿ ನಾನು ನಿಮಗೆ ತಂಗಟಿ ಅನ್ನೋ ಒಂದು ಸಸ್ಯವನ್ನು ಗಿಡವನ್ನು ಪರಿಚಯ ಮಾಡಿದ್ದೆ. ಅದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಒಳ್ಳೆಯ ದಿವ್ಯ ಔಷಧವಾಗಿ ಕೆಲಸ ಮಾಡೋ ಜ್ಞಾನ ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಅದನ್ನು ನಾನು ನಿಮಗೆಲ್ಲ ತೋರಿಸಿ ಹೇಳಿ ಬಳಕೆ ಪ್ರಮಾಣವನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸಂದೇಶಗಳನ್ನು ಈ ಒಂದು ಸುದ್ದಿ ವಾಹಿನಿಯ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ನೀಡಿದ್ದೆ. ಅದರಂತೆ ಇವತ್ತು ಕೂಡ ಒಂದು ವಿಶೇಷವಾದ ಸಸ್ಯ ಮೂಲವನ್ನು ಪರಿಚಯ ಮಾಡಿಸ್ಬೇಕಂತ ಇದ್ದೀನಿ. ಅದಕ್ಕೂ ಪೂರ್ವದಲ್ಲಿ ನಮಗೇನಪ್ಪ ಅಂತಂದರೆ, ಈ ಒಂದು ಸ್ಪರ್ಧಾ ಪ್ರಪಂಚ ಪೈಪೋಟಿ ಜೀವನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಆಹಾರದ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ. ಎಲ್ಲ ಕೆಲಸಕ್ಕೆ ಹೋದವರು ಅಲ್ಲೇ ಫಾಸ್ಟ್ ಫುಡ್ ತಿನ್ನೋದು, ಈ ರೀತಿ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು, ಹುರಿದ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗತ್ತೆ ಅಂತಂದರೆ ದೇಹದಲ್ಲಿ ವ್ಯಾಧಿಗಳ ಜನನವಾಗತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಮೂಲವ್ಯಾಧಿ ಅಂತ ಕರೀತಾರೆ, ಮೂಲವ್ಯಾಧಿ ಪೈಲ್ಸ್ ಅಂತ ಏನು ಕರೀತಾರಲ್ಲ, ಅದು ಈಗ ಒಂಥರ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಎಲ್ಲ ಕುಳಿತು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು, ಇವುಗಳನ್ನು ಮಾಡ್ತಕ್ಕಂಥ ಒಂದು ವರ್ಗದ ಜನರಿಗೆ ಇದು ಹೆಚ್ಚಾಗಿ ಕಾಡ್ತಾ ಇದೆ. ಈ ಮೂಲವ್ಯಾಧಿ ಬಂದರೆ ನಿಲ್ಲಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಭೇದಿ ಮಾಡಬೇಕಾದ್ರೆ ನಮಗೆ ಉರಿ ಆಗತ್ತೆ. ನಮ್ಮ ಒಂದು ಮಲ ವಿಸರ್ಜನೆ ಸರಿಯಾಗಿ ಆಗೋದಿಲ್ಲ. ಮಲ ವಿಸರ್ಜನೆ ಮಾಡಬೇಕಾದ್ರೆ ಆಗ್ತಕ್ಕಂಥ ತೊಂದರೆಗೆ ನಾವು ಮೂಲವ್ಯಾಧಿ ಅಂತ ಕರಿತೀವಿ. ಈ ಮೂಲವ್ಯಾಧಿಯನ್ನು ನಿವಾರಣೆಗೆ ಅಲೋಪತಿ ಒಳಗಡೆ ಚಿಕಿತ್ಸೆ ಎಲ್ಲ ಸರ್ಜರಿ ಮಾಡ್ತಾರೆ. ಅದರಲ್ಲಿ ಬಂದಿರತಕ್ಕಂಥ ಮೊಳೆ ಮತ್ತು ಬೇರನ್ನು ಕಟ್ ಮಾಡ್ತಾರೆ. ಮೊಳೆ ರೋಗ ಅಂತಲೂ ಕರೀತಾರೆ ಇದಕ್ಕೆ. ಅದನ್ನು ಕಟ್ ಮಾಡಿದಾಗ ಮತ್ತೆ ಅದು ಚಿಗುರು ಮತ್ತೆ ಬೆಳೀತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಮೂಲವ್ಯಾಧಿಯನ್ನು ಮೂಲದಿಂದಲೇ ತೆಗೆದು ಹಾಕಬೇಕಪ್ಪ ಅಂತಂದರೆ ನಾವು ನಮ್ಮ ಮನೆಯ ಸುತ್ತ ಇರ್ತಕ್ಕಂಥ ಪಾಳು ಜಾಗಗಳಲ್ಲಿ ಬೆಳೆದಿರ್ತಕ್ಕಂಥ ಒಂದು ಅಮೂಲ್ಯವಾದ ಸಸ್ಯ ಇದೆ. ಆ ಸಸ್ಯದ ಪರಿಚಯ ನಾನು ಇವತ್ತಿನ ದಿವಸ ನಿಮಗೆಲ್ಲ ಮಾಡಿಕೊಡ್ತಾ ಇದ್ದೀನಿ. ಆ ಸಸ್ಯದ ಹೆಸರು ಉತ್ತರಾಣಿ ಅಂತ. ಉತ್ತರಾಣಿ ಅಂತಂದರೆ ಇದನ್ನು ಸಂಸ್ಕೃತದಲ್ಲಿ ಅಪಮಾರ್ಗ ಅಂತಲೂ ಕರೀತಾರೆ. ಉತ್ತರಾಣಿ ಅಪಮಾರ್ಗ ಅಂತ ಕರೀತಾರೆ. ಇದು ನೋಡಿ, ಇದರಲ್ಲಿ ದಳಗಳಿಲ್ಲದ ಹೂಗಳು ಕಾಣಿಸ್ತವೆ, ಮತ್ತು ಒಂದು ಗೊನೆ ಕಾಣಿಸುತ್ತೆ. ಇದರಲ್ಲಿ ಈ ರೀತಿಯ ಒಂದು ನೋಡಿ, ಇದರಲ್ಲಿ ಈ ರೀತಿ ಒಂದು ಮುಳ್ಳಿನ ಅಂಶನೂ ಸಹಿತ ಕಾಣಿಸುತ್ತೆ. ಇದು ಬೀಜ, ಇದರ ಅಕ್ಕಿ ಅಂತ ಕರೀತಾರೆ. ಇದು ಮುಳ್ಳಲ್ಲ. ಎರಡು ಜಾತಿ ಬರುತ್ತೆ ಇದರಲ್ಲಿ. ಕರೇದು ಉತ್ತರಾಣಿ ಅಂತಲೂ ಬರುತ್ತೆ ಮತ್ತು ಕೆಂಪು ಉತ್ತರಾಣಿ ಅಂತ ಬರುತ್ತೆ. ಅದು ಎರಡನ್ನೂ ತಂದಿದ್ದೀನಿ ನಾನು. ಇದು ನೋಡಿ, ದುಂಡ ಎಲೆ ಇರುತ್ತೆ, ಈ ಥರ ಮುಳ್ಳಿರುತ್ತೆ. ಇದಕ್ಕೆ ನಾವು ಕೆಂಪು ಉತ್ತರಾಣಿ ಅಂತ ಕರಿತೀವಿ. ಇದು ಕರೆ ಉತ್ತರಾಣಿ ಅಂತ ಕರಿತೀವಿ. ಇದರಲ್ಲಿ ದಳಗಳೇ ಇಲ್ಲದ ಹೂಗಳಿರ್ತವೆ. ಇದು ಸಾಮಾನ್ಯವಾಗಿ ಉತ್ತರಾಣಿ ಸರ್ವ ರೋಗದ ರಾಣಿ ಅಂತಲೂ ಕರಿಬೋದು. ಇದಕ್ಕೆ
ಉತ್ತರಾಣಿ ಸರ್ವ ರೋಗದ ರಾಣಿ. ಅಂದರೆ ಎಲ್ಲ ರೋಗಗಳಿಗೂ ಇದು ಉಪಯೋಗಕ್ಕೆ ಬರುತ್ತೆ. ಸಾಮಾನ್ಯವಾಗಿ ಈ ಒಂದು ಸಸ್ಯದ ಬಳಕೆ ಮೂಲವ್ಯಾಧಿ ಮತ್ತು ಒಂದು ದೇಹದಲ್ಲಿ ಆಗ್ತಕ್ಕಂಥ ಹಳೆ ಗಾಯಗಳು ಮತ್ತು ಉರಿ ಮೂತ್ರ, ಪಿತ್ತಕೋಶದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಲ್ಲುಗಳನ್ನು ಕರಗಿಸೋದ್ರಲ್ಲಿ ಇದು ಬಹಳ ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಸಸ್ಯ ಆಗಿದೆ. ಮತ್ತು ಶೀತ, ಕೆಮ್ಮು, ವಿಷಜಂತುಗಳು, ಸರ್ಪಗಳು ಕಚ್ಚಿದಾಗ ಪ್ರಾಥಮಿಕ ಚಿಕಿತ್ಸೆಯಾಗಿ ಇದನ್ನು ಬಳಕೆ ಮಾಡ್ತಾರೆ. ಇಷ್ಟು ಈ ಒಂದು ಔಷಧೀಯ ಗುಣಗಳ ಈ ಸಸ್ಯದಲ್ಲಿ ಇರುತ್ತೆ. ಈಗ ನಾನು ನಿಮಗೆ ಔಷಧೀಯ ಗುಣಗಳನ್ನು, ಈ ಸಸ್ಯದ ಔಷಧೀಯ ಗುಣಗಳನ್ನು ತಿಳಿಸ್ಕೊಟ್ಟೆ. ಇದು ಎಲ್ಲೆಲ್ಲಿ ಬೆಳೆಯುತ್ತಪ್ಪ ಅಂದರೆ ಪಾಳು ಬಿದ್ದ ಜಾಗಗಳು, ಖಾಲಿ ನಿವೇಶನಗಳು, ಹೊಲದ ಅಂಚುಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಒಂದು 2 ಅಡಿಯಷ್ಟು ಎತ್ತರನೂ ಬೆಳೆಯುತ್ತೆ. ಕೆಂಪು ಉತ್ರಾಣಿ ಒಂದು 2 ಅಡಿಯಷ್ಟು ಎತ್ತರ ಬೆಳೆಯುತ್ತೆ. ಈ ಕರೆ ಉತ್ರಾಣಿ ನೆಲದಲ್ಲಿ ಹಬ್ಕೊಳ್ಳುತ್ತೆ. ಇದು ಸಮೂಲವಾಗಿ ಬಳಕೆ ಮಾಡ್ತಾರೆ. ಸಮೂಲ ಅಂತಂದ್ರೆ ಏನಪ್ಪ ಅಂತಂದರೆ ಅದರ ಕಾಳು, ಆಮೇಲೆ ಅದರ ಎಲೆ, ಅದರ ಕಾಂಡ ಮತ್ತು ಅದರ ಬೇರು, ಇವುಗಳನ್ನ ಅಷ್ಟನ್ನು ಸೇರಿಸಿ ಚೂರ್ಣ ಮಾಡ್ಕೊಂಡು ಉಪಯೋಗ ಮಾಡೋದಕ್ಕೆ ನಾವು ಸಮೂಲ ಅಂತ ಕರಿತೀವಿ. ಇದನ್ನು ಸಮೂಲವಾಗಿಯೂ ಸಹಿತ ನಾವು ಉಪಯೋಗಿಸ್ತೀವಿ. ಈಗ ಒಂದೊಂದೇ ಯಾವ್ಯಾವ ರೋಗಗಳಿಗೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋ ತಿಳಿಸಿದ್ದೀನಿ. ಅದರದ ಉಪಯೋಗ ಮಾಡ್ತಕ್ಕಂಥ ಬಳಕೆಯ ವಿಧಾನ ಗೊತ್ತಾಗಬೇಕಲ್ವಾ. ಎಲ್ಲ ಈಗ ಸಸ್ಯ ಗೊತ್ತಾಯ್ತು, ಅದನ್ನ ಬಳಕೆ ಹೆಂಗಪ್ಪ, ಗಿಡನೇ ಪೂರ್ತಿ ತಿಂದು ಬಿಡೋದ ಹೆಂಗೆ, ಏನು ಕತೆ, ಯಾವ ರೀತಿ ಅದನ್ನೇ ಸಂಸ್ಕರಿಸ್ಬೇಕು, ಶೋಧಿಸಿ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಏನಪ್ಪ ಅಂತಂದರೆ, ಈ ಸಸ್ಯ ಎಲ್ಲಂದ್ರಲ್ಲೇ ಬೆಳೆಯೋದ್ರಿಂದ ನಾವು ಮುಖ್ಯವಾಗಿ ಈ ಒಂದು ಸಣ್ಣ ಕೆಮ್ಮು, ಶೀತ, ಜ್ವರ ಇಂಥದ್ದೆಲ್ಲ ಬಂದಾಗ ಇದರ ಎಲೆಗಳನ್ನು ತಗೊಂಡು ಬರಬೇಕು. ಇದರ ಎಲೆಗಳು ಸಿಗ್ತಾವೆ ನಮಗೆ. ಎಲೆ ನೋಡ್ರಿ, ಈ ಥರ ಎಲೆ, ಇದು ಒಂದು ಎಲೆನ ಈ ಥರ ಹಿಂಗೆ ಮುರಿದುಕೊಂಡು ತಗೊಂಬಂದು ಇದನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಜೇನುತುಪ್ಪ ಇದ್ರ ಜೊತೆಗೆ ಹಾಕಿ, ಯಾವುದೇ ರೀತಿಯ ಶೀತ, ಕೆಮ್ಮು, ನೆಗಡೆ ಇದು ಬಂದರೆ ಇದು ಉಪಯೋಗಕ್ಕೆ ಬರುತ್ತೆ. ಆ ರೀತಿ ಬಳಕೆ ಮಾಡಬೇಕು. ಅದೇ ರೀತಿ ಮೂಲವ್ಯಾಧಿ ಇದ್ದಾಗ ಈ ಥರ ಒಂದು 2-3 ಎಲೆನ ಕಟ್ ಮಾಡ್ಕೋಬೇಕು. ಹಿಂಗೆ 2-3 ಎಲೆನ ಕಟ್ ಮಾಡ್ಕೊಂಡು ತೊಳೆದು ಹಸಿಯಾಗಿನೂ ಸಹಿತ ನಾವು ಸೇವನೆ ಮಾಡ್ಬೋದು. ಸೇವನೆ ಮಾಡ್ಬೋದು. ಮತ್ತು ಇದನ್ನು ಜಜ್ಜಿ ಅಥವಾ ತುಪ್ಪದಲ್ಲಿ ಹುರಿದು ಬಿಟ್ಟು ಸಹಿತ ನಾವು ಉಪಯೋಗ ಮಾಡ್ಬೋದು. ಅದೇ ರೀತಿ ಈಗ ಇದ್ರದ್ದು ಬೇರಿರುತ್ತೆ. ಆ ಬೇರು ಮತ್ತು ಕಾಂಡ ಮತ್ತು ಎಲೆ ಮತ್ತು ಈ ಹೂಗಳು, ಇವುಗಳನ್ನೆಲ್ಲ ನಾವು ಚೆನ್ನಾಗಿ ಸಮೂಲ ಅಂತ ಆವಾಗಲೇ ಹೇಳಿದ್ನಲ್ಲ, ಆ ಥರ ಸಮೂಲವನ್ನು ಮಾಡ್ಕೊಂಡು ಒಣಗಿಸಿ ಪುಡಿ ಮಾಡ್ಕೊಂಡು ಆ ಪುಡಿಯನ್ನು ಜೇನುತುಪ್ಪದಲ್ಲಿ ನೆಕ್ತಾ ಬಂದರೆ ಮೂಲವ್ಯಾಧಿಯ ಒಂದು ಬಾಧೆ ಕಡಿಮೆ ಆಗುತ್ತೆ. ಮತ್ತು ಅದು ಬೇರು ಸಮೇತ, ಮೊಳೆ ಸಮೇತ ಬಿದ್ದು ಹೋಗುತ್ತೆ. ಇದರ ಉಪಯೋಗ ಭಾಳಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಜನ ಮಾಡ್ಕೊಳ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಈ ಮೂಲವ್ಯಾಧಿ ಕಾಡ್ತಾ ಇದೆ. ಆ ಮೂಲವ್ಯಾಧಿಯಿಂದ ಮುಕ್ತಿ ಪಡೆಯಲು ಉತ್ತರಾಣಿ ಸರ್ವ ರೋಗದ ರಾಣಿಯನ್ನು ಬಳಕೆ ಮಾಡಿ ಅನ್ನೋದು ನನ್ನದೊಂದು ಸಂದೇಶ. ಅದೇ ರೀತಿ ಈ ಸಣ್ಣ ಪುಟ್ಟ ಮನೆ ಅಕ್ಕಪಕ್ಕ ಇರ್ತಕ್ಕಂಥ ಜೇನು ಕಟ್ಟಿತ್ತು, ಜೇನುಹುಳ ಕಡಿತು, ಏನೋ ಒಂದು ಹುಳ ಉಪ್ಟಿ ಕಚ್ಚಿತು, ಅವಾಗ ಏನು ಮಾಡಬೇಕು, ಹೆಂಗೆ ಬಳಕೆ ಮಾಡಬೇಕು, ಇದೇ ಹಸಿ ಎಲೆಯ ರಸವನ್ನು ಅರಿಶಿಣದ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅರೆದು ಅದನ್ನು ಗಾಯಗಳ ಮೇಲೆ, ಹಳೆ ಗಾಯಗಳೇ ಆಗಿರಲಿ, ಹೊಸ ಗಾಯಗಳೇ ಆಗಿರಲಿ, ಅಥವಾ ವಿಷಜಂತುಗಳು ಏನಾದರೂ ಕಚ್ಚಿದ್ರೆ ಅದ್ರ ಮೇಲೆ ಹಚ್ಚಿದರೆ ವಿಷದ ಪ್ರಮಾಣ ಕಡಿಮೆ ಆಗತ್ತೆ ಅನ್ನೋ ಸಂದೇಶವನ್ನು ಸಹಿತ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಇದರ ಹೂಗಳನ್ನು ಮಕ್ಕಳಿಗೆ ಏನಾದರೂ ಜ್ವರ ಗಿರ ಬಂದರೆ
ಅದನ್ನು ಉಪಯೋಗಿಸ್ಬೋದು. ಮತ್ತು ಕೆಲವು ಹೆಣ್ಮಕ್ಳಲ್ಲಿ ಮುಟ್ಟಿನ ದೋಷ ಇರುತ್ತೆ, ಅಂದರೆ ಗರ್ಭ ನಿಲ್ತಾ ಇರಲ್ಲ, ಗರ್ಭಧಾರಣೆ ಆಗ್ತಾ ಇರಲ್ಲ. ಒಂದು ಗರ್ಭಧಾರಣೆ ಆಯಿತು ಅಂತ ಅಂದ್ಕೊಂಡಿರ್ತಾರೆ, ಮತ್ತೆ ಗರ್ಭ ಜಾರ್ತಾ ಇರತ್ತೆ. ಆ ಗರ್ಭ ಜಾರ್ತಕ್ಕಂಥದ್ದನ್ನು ಸಹಿತ ಗರ್ಭ ಸ್ತಂಭನ ಮಾಡ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ. ಅದನ್ನು ಬಳಕೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಋತುಮತಿಯವರು ಇದ್ದಾಗ ಇದರ ಸೊಪ್ಪಿನ ಬಳಕೆಯನ್ನು ಮಾಡಿದಾಗ 5 ದಿವಸ ನಾವು ಬೆಳಗ್ಗೆ ಇದನ್ನು ಚೆನ್ನಾಗಿ ಸಮೂಲದ ಪುಡಿಯನ್ನು ಜೇನುತುಪ್ಪದ ಜೊತೆಗೆ ಮಜ್ಜಿಗೆ ಜೊತೆಗೆ ಮಿಕ್ಸ್ ಮಾಡಿ ಜೇನುತುಪ್ಪ ಜ್ವರ ಬಂದಾಗ ಜೇನುತುಪ್ಪ ಉಪಯೋಗ ಮಾಡುವಂತ್ರಿ. ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿ ಗರ್ಭ ನಿಲ್ಲಬೇಕು ಅಂದರೆ ಹೆಣ್ಮಕ್ಳು ಋತುಮತಿಯರಾದಾಗ 5 ದಿನಗಳ ಕಾಲ ಇದನ್ನು ಕಂಟಿನ್ಯೂಸ್ ಆಗಿ ನಾನು ಹೇಳಿದ ಕ್ರಮದಲ್ಲಿ ಉಪಯೋಗ ಮಾಡಿದರೆ ಗರ್ಭ ನಿಲ್ತಕ್ಕಂಥ ಸಂಭವನೂ ಇರುತ್ತೆ. ಈ ಅತ್ಯಮೂಲ್ಯವಾದ ಸಸ್ಯ ಇದು ಉಳಿಬೇಕು, ಇದು ಬೆಳಿಬೇಕು. ಸುಮ್ಮನೆ ಕಸ ಅಂತ ಹೇಳಿ ಕಿತ್ತಾಕಬಾರ್ದು. ಎಷ್ಟೋ ಸ್ವಲ್ಪ ಪ್ರಮಾಣದಲ್ಲಿ ಮನೆ ಮುಂದೆ, ಮನೆ ಸುತ್ತಮುತ್ತ ಇದನ್ನು ಇಟ್ಕೊಂಡು ಬೆಳೆಸಿ ಸಸ್ಯ ಸಂರಕ್ಷಣೆ ಮಾಡಿ ನಮ್ಮ ಒಂದು ಭಾರತೀಯ ವೈದ್ಯ ಪದ್ಧತಿ ಬೆಳಿಬೇಕು. ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು ಇದ್ದಾವೆ. ಈಗ ಸರ್ಕಾರದಿಂದಲೂ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಸಣ್ಣ ಪಾರ್ಕ್ ಮಾಡಬೇಕು, ಅಲ್ಲಿ ವೈದ್ಯಕೀಯ ಸಸ್ಯಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ವೈದ್ಯಕೀಯ ಸಸ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಸಣ್ಣ ಪಾರ್ಕನ್ನು ಮಾಡ್ತಾ ಇದ್ದಾರೆ. ಕೆಲವು ಕಡೆ ನಾನು ನೋಡಿದ್ದೀನಿ. ಭಾಳ ಇಂತಹ ಒಂದು ಕೆಲಸ ಆಗಬೇಕು, ಸಾರ್ವಜನಿಕರಿಗೆ ಇವುಗಳ ಮಾಹಿತಿ ಸಂದೇಶಗಳು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ವಿಶೇಷ ಸಸ್ಯ ಮೂಲವನ್ನು ನಿಮಗೆ ಪರಿಚಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಿಸಿ ಸುದ್ದಿ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಕಾರ್ಯಕ್ರಮಗಳನ್ನು ಹೀಗೆ ನೋಡ್ತಾ ಇರ್ರಿ. ಇದೇ ರೀತಿ ತಾವುಗಳು ನೋಡ್ತಾ ಇದ್ದರೆ ನಿಮಗೆ ಜ್ಞಾನ ಸಂಪತ್ತು, ಸಸ್ಯಗಳ ಬಗ್ಗೆ ಇರ್ತಕ್ಕಂಥ ಒಂದು ಜ್ಞಾನ ಸಂಪತ್ತು, ಸಸ್ಯಗಳಲ್ಲಿ ಅಡಗಿರ್ತಕ್ಕಂಥ ಒಂದು ಔಷಧೀಯ ಗುಣಗಳು ಚೆನ್ನಾಗಿ ಗೊತ್ತಾಗುತ್ತೆ. ಅದು 4-6 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಸಂದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ರಿಗೂ ಹೃತ್ಪೂರ್ವಕವಾದ ನಮಸ್ಕಾರ. ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.